ನಮಸ್ಕಾರ ವೀಕ್ಷಕರೇ. ಹೆತ್ತ ತಾಯಿಗೆ ತನ್ನ ಮಗ ಅಥವಾ ಮಗಳ ಮೇಲೆ ಪ್ರೀತಿ, ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳ ಮೇಲೆ ಪ್ರೀತಿ, ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ, ಪ್ರೇಯಸಿಗೆ ಪ್ರಿಯಕರನ ಮೇಲೆ ಪ್ರೀತಿ, ಪ್ರಿಯಕರನಿಗೆ ಪ್ರೇಯಸಿಯ ಮೇಲೆ ಪ್ರೀತಿ. ಹೀಗೆ ಪ್ರೀತಿ ಎಂಬುದು ಎಲ್ಲ ಕಡೆ ಹರಡಿಕೊಂಡಿದೆ. ಈ ಎಲ್ಲ ಪ್ರೀತಿ ಒಂದೇ ರೀತಿ ಇದೆಯೇ? ತಂದೆಯ ಮೇಲಿರುವ ಪ್ರೀತಿ ಹಾಗೂ ಪ್ರೇಯಸಿಯ ಮೇಲಿರುವ ಪ್ರೀತಿ ಒಂದೇ ರೀತಿ ಇದೆಯೇ? ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ನಮ್ಮ ಪ್ರೀತಿ ಬೇರೆ ಬೇರೆ ರೀತಿಯಾಗಿರುತ್ತದೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ತಮ್ಮನ ಮೇಲೆ ನಿಮಗಿರುವ ಪ್ರೀತಿಗೂ, ನಿಮ್ಮ ತಂದೆ ತಾಯಿಗಳ ಮೇಲೆ ನಿಮಗಿರುವ ಪ್ರೀತಿಗೂ, ನಿಮ್ಮ ಪ್ರೇಯಸಿ ಮೇಲೆ ನಿಮಗಿರುವ ಪ್ರೀತಿಗೂ ಎಷ್ಟೊಂದು ವ್ಯತ್ಯಾಸವಿದೆ. ಪ್ರೀತಿ ಹೀಗೇಕೆ ಬೇರೆ ಬೇರೆ ಸಂಬಂಧಗಳ ಜೊತೆಗೆ ಬೇರೆ ಬೇರೆಯಾಗಿದೆ? ಪ್ರೀತಿಯ ಬಗ್ಗೆ ನಮಗೆಷ್ಟು ಗೊತ್ತು? ಪ್ರೀತಿಯ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿರುವುದೇ ತಪ್ಪಾಗಿದೆಯೇ? ಅಸಲಿಗೆ ಪ್ರೀತಿ ಎಂದರೆ ನಿಜವಾಗಿಯೂ ಏನು? ಬನ್ನಿ, ಈ ಸ್ವಾರ್ಥದ ಪ್ರಪಂಚದಲ್ಲಿ ಪ್ರೀತಿಯ ಅರ್ಥ ಹುಡುಕೋಣ. ಪ್ರೀತಿ, ಪ್ರೇಮ, ಲವ್, ಪ್ಯಾರ್, ಮೊಹಬ್ಬತ್ ಹೀಗೆ ವಿವಿಧ ಹೆಸರುಗಳಲ್ಲಿ ಕರೆಯುವ ಈ ಪ್ರೀತಿಯ ವ್ಯಾಖ್ಯಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೀಡುತ್ತಾರೆ. ಒಬ್ಬ ಪ್ರಿಯಕರ ತನ್ನ ಪ್ರೇಯಸಿಗೆ ಐ ಲವ್ ಯು, ನಿನ್ನನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ನೀನಿಲ್ಲ ಎಂದರೆ ನನ್ನ ಬದುಕೆ ಶೂನ್ಯ, ನೀನಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುತ್ತೇನೆ ಎಂದು ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾನೆ. ನನ್ನ ಮನಸ್ಸನ್ನು ನಿನಗೆ ಕೊಟ್ಟಾಗಿದೆ, ನನ್ನ ದೇಹವನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸಿಲ್ಲ, ನಿನ್ನ ಮನಸ್ಸನ್ನು, ನಿನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ. ಇದು ಆ ಹುಡುಗಿ ಅಥವಾ ಹುಡುಗ ತನ್ನ ಪ್ರೀತಿ ಪಾತ್ರರಿಗೆ ಹೇಳುವ ಮಾತುಗಳು. ನನ್ನ ಮಕ್ಕಳನ್ನು ನಾನು ತುಂಬ ಪ್ರೀತಿಸುತ್ತೇನೆ, ಅವರಿಗೆ ಸ್ವಲ್ಪ ತೊಂದರೆಯಾದರೂ ನಾನು ಸಹಿಸುವುದಿಲ್ಲ. ಇದು ಒಬ್ಬ ತಂದೆ ಅಥವಾ ತಾಯಿ ತನ್ನ ಮಕ್ಕಳ ಬಗ್ಗೆ ತಮ್ಮ ಪ್ರೀತಿಯನ್ನು ತೋರಿಸುವ ರೀತಿ. ಅಸಲಿಗೆ ಇದು ಯಾವುದು ಪ್ರೀತಿಯೇ ಅಲ್ಲ. ಪ್ರೀತಿಯ ಬಗ್ಗೆ ಇವರ ತಲೆಯಲ್ಲಿ ಇರುವ ಐಡಿಯಾ ಅಥವಾ ಕಾನ್ಸೆಪ್ಟ್ ಇದು. ತಂದೆಗೆ ತನ್ನ ಮಗನ ಮೇಲೆ ನಿಜವಾಗಿಯೂ ಪ್ರೀತಿ ಎಂಬುದು ಇದ್ದರೆ ತನ್ನ ಕನಸುಗಳನ್ನು ಈಡೇರಿಸಿಕೊಳ್ಳಲು ಮಕ್ಕಳನ್ನು ಒಂದು ಟೂಲ್ ಎಂಬಂತೆ ಉಪಯೋಗಿಸಿಕೊಳ್ಳುತ್ತಿರಲಿಲ್ಲ. ತನ್ನ ಮಗನ ಭವಿಷ್ಯವನ್ನು ತಂದೆ ನಿರ್ಧರಿಸುತ್ತಾನೆ. ಮಗನಿಗೆ ಚಾಯ್ಸ್ ಇಲ್ಲವೇ ಇಲ್ಲ. ಮಗ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕು ಎಂಬುದು ತಂದೆಯ ಕನಸೇ ಹೊರತು ಮಗನದಲ್ಲ. ನನ್ನ ಮಗ ಶಾಲೆಯಲ್ಲಿ ಒಳ್ಳೆಯ ರ್ಯಾಂಕ್ ಬರಬೇಕು ಎಂಬುದು ತಂದೆಯ ಕನಸು. ತಾನು ಶಾಲೆಯಲ್ಲಿ ರ್ಯಾಂಕ್ ಬರಬೇಕು ಅನ್ನೋ ಆಸೆ ಮಗನಿಗೆ ಇದೆಯೋ ಇಲ್ಲವೋ ಎಂಬುದನ್ನು ತಂದೆ ಯಾವತ್ತೂ ಯೋಚನೆಯೂ ಕೂಡ ಮಾಡಲ್ಲ. ಅರೆ, ಇದರಲ್ಲಿ ತಪ್ಪೇನಿದೆ? ಒಬ್ಬ ತಂದೆ ತನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಎಂದು ತಾನೇ ಇಷ್ಟೆಲ್ಲ ಮಾಡುತ್ತಿರುವುದು. ಮಗನ ಇಷ್ಟದಂತೆ ಅವನನ್ನು ತಿರುಗಾಡಲು ಬಿಟ್ಟರೆ ಆತ ಹಾಳಾಗುವುದಿಲ್ಲವೇ ಎಂದು ನೀವು ಪ್ರಶ್ನೆ ಮಾಡಬಹುದು. ನಿಜ, ನೀವು ಹೇಳುತ್ತಿರುವುದು 100ಕ್ಕೆ 100ರಷ್ಟು ನಿಜ. ಮಗನ ಭವಿಷ್ಯದ ಬಗ್ಗೆ ತಂದೆಗೆ ಕಾಳಜಿ ಇದೆ. ಮಗ ಈ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಎಂಬ ಆಸೆ ಇದೆ. ಆದರೆ ಇದನ್ನು ಪ್ರೀತಿ ಎಂದು ಏಕೆ ಕರೆಯುತ್ತಿದ್ದೀರಿ ಎಂಬುದಷ್ಟೇ ನನ್ನ ಪ್ರಶ್ನೆ. ತಂದೆಗೆ ಮಗನ ಭವಿಷ್ಯದ ಕುರಿತ ಕಾಳಜಿ ಪ್ರೀತಿಯಲ್ಲ. ತಂದೆಗೆ ತನ್ನ ಮಗ ಹೀಗೆ ಆಗಬೇಕು ಎಂಬ ಐಡಿಯಾ ಅವನ ತಲೆಯಲ್ಲಿದೆ. ಆ ಐಡಿಯಾವನ್ನು ತಂದೆ ಪ್ರೀತಿಸುತ್ತಿದ್ದಾನೆಯೇ ಹೊರತು ಅವನ ಮುಂದಿರುವ ನಿಜವಾದ ಅವನ ಮಗನನ್ನಲ್ಲ. ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದು ನಿಮಗೆ ಗೊತ್ತಿದ್ದಷ್ಟು ಬೇರೆಯವರಿಗೆ ಗೊತ್ತಿರೋದಿಲ್ಲ. ಹಾಗಾದರೆ ಮಗನಿಗೆ ಏನು ಬೇಕು ಎಂಬುದು ತಂದೆಗೆ ಹೇಗೆ ಗೊತ್ತು? ತಂದೆಯ ಮೈಂಡಲ್ಲಿ ಮಗನಿಗೆ ಇದೇ ಬೇಕು ಎಂಬ ಕಾನ್ಸೆಪ್ಟ್ ಇದೆ. ಅದರ ಪ್ರಕಾರ ತಂದೆ ನಡೆದುಕೊಳ್ಳುತ್ತಿದ್ದಾನೆ. ಇದು ಪ್ರೀತಿಯಲ್ಲ. ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಿಜವಾಗಿಯೂ ನಾವು ಯಾರನ್ನೂ ಪ್ರೀತಿಸುವುದೇ ಇಲ್ಲ. ನಾವು ಅವರ ಕುರಿತು ನಮ್ಮ ಮೈಂಡಲ್ಲಿ ಇರುವ ಐಡಿಯಾಗಳನ್ನು ಅಥವಾ ಕಾನ್ಸೆಪ್ಟ್ಗಳನ್ನು ಪ್ರೀತಿಸ್ತೇವೆ. ಅಂದರೆ ಇದರ ಅರ್ಥ ನಾವು ಇಂಡೈರೆಕ್ಟಾಗಿ ನಮ್ಮನ್ನೇ ಪ್ರೀತಿಸ್ತಾ ಇದ್ದೀವಿ ಅಂತ. ಒಬ್ಬ ಪ್ರೇಯಸಿಗೆ ತನ್ನ ಪ್ರಿಯಕರ ಹೇಗಿರಬೇಕು ಎಂಬ ಐಡಿಯಾ ಅವಳ ತಲೆಯಲ್ಲಿದೆ. ಅದರಂತೆ ಆತ ನಡೆದುಕೊಳ್ಳುತ್ತಿದ್ದರೆ ಅವನ ಮೇಲೆ ಅವಳಿಗೆ ಪ್ರೀತಿ ಆಗತ್ತೆ. ಅವಳ ಆ ಐಡಿಯಾ ಅಥವಾ ಕಾನ್ಸೆಪ್ಟ್ಗೆ
ಆತ ಸ್ವಲ್ಪ ತೊಂದರೆ ಕೊಟ್ಟರು ಅವಳ ಇಷ್ಟದಂತೆ ಆತ ನಡೆದುಕೊಳ್ಳದೆ ಹೋದಾಗ ಪ್ರೀತಿ ಮಾಯವಾಗುತ್ತೆ, ಬ್ರೇಕಪ್ ಆಗುತ್ತೆ. ಇದರರ್ಥ ಅವಳು ಇಂಡೈರೆಕ್ಟಾಗಿ ಪ್ರಿಯಕರನ ಬಗ್ಗೆ ಅವಳಲ್ಲಿರುವಂಥ ಆ ಐಡಿಯಾ ಅಥವಾ ಕಾನ್ಸೆಪ್ಟನ್ನು ಪ್ರೀತಿಸ್ತಾ ಇದ್ದಾಳಷ್ಟೇ. ಆ ಐಡಿಯಾ ಅಥವಾ ಇಷ್ಟಗಳು ಎಲ್ಲವೂ ಯಾರದ್ದು? ಅವಳದೇ ತಾನೇ. ಹಾಗಾದರೆ ಅವಳು ಪ್ರೀತಿಸುತ್ತಿರುವುದು ಅವಳನ್ನೇ ಹೊರತು ನಿಜವಾಗಿಯೂ ತನ್ನ ಕಣ್ಣು ಮುಂದೆ ಕಾಣ್ತಾ ಇರುವ ಪ್ರಿಯಕರನನ್ನಲ್ಲ. ಪ್ರೀತಿ ಏನಲ್ಲ ಎಂಬುದು ಬಹುಶಃ ಮೇಲಿನ ಉದಾಹರಣೆಗಳಿಂದ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಹಾಗಾದರೆ ಪ್ರೀತಿ ಅಂದರೆ ನಿಜವಾಗಿಯೂ ಏನು? ಬನ್ನಿ ತಿಳಿಯೋಣ. ಲವ್ ಈಸ್ ದಿ ಇನ್ಸೆಪರೇಬಲ್ ಒನ್ನೆಸ್. ಪ್ರೀತಿ ಎಂಬುದು ಬೇರ್ಪಡಿಸಲಾಗದ ಏಕತೆಯಾಗಿದೆ. ಪ್ರೀತಿಯಲ್ಲಿ ಯಾವುದೇ ರೀತಿಯ ಚಾಯ್ಸ್ಗಳಾಗಲಿ ಆಪ್ಷನ್ಗಳಾಗಲಿ ಇರುವುದೇ ಇಲ್ಲ. ಫಾರ್ ಎಕ್ಸಾಂಪಲ್, ಈ ದೇಹ ಜೀವಿಸಲು ಉಸಿರಾಟದ ಅಗತ್ಯವಿದೆ. ಪ್ರಕೃತಿಯಲ್ಲಿರುವ ಗಾಳಿಯನ್ನು ಸೇವಿಸಿ ಈ ದೇಹ ಬದುಕುತ್ತೆ. ಈ ದೇಹಕ್ಕೆ ಆ ಉಸಿರಿನ ಮೇಲೆ ಪ್ರೀತಿ ಇದೆ, ಆ ಉಸಿರಿಗೆ ಈ ದೇಹದ ಮೇಲೆ ಪ್ರೀತಿ ಇದೆ. ಇದನ್ನು ಹೊರತುಪಡಿಸಿ ಈ ದೇಹಕ್ಕೆ ಬೇರೆ ಚಾಯ್ಸೇ ಇಲ್ಲ. ದೇಹ ಮತ್ತು ಉಸಿರನ್ನು ನೀವು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಇದೇ ಪ್ರೀತಿ. ದಿಸ್ ಈಸ್ ದ ಇನ್ಸೆಪರೇಬಲ್ ಒನ್ನೆಸ್. ಇಲ್ಲಿ ಯಾವುದು ಯಾವುದನ್ನು ಕಾಳಜಿ ಮಾಡುತ್ತಿದೆ? ಇಲ್ಲಿ ಕಾಳಜಿ ಎಂಬ ಕಾನ್ಸೆಪ್ಟೇ ಬರೋದಿಲ್ಲ. ಇಡೀ ವಿಶ್ವದಲ್ಲಿ ನಿಜವಾದ ಪ್ರೀತಿ ಎಲ್ಲ ಕಡೆಯೂ ಇದೆ, ಆದರೆ ಆ ಪ್ರೀತಿಯ ಕುರಿತು ನಮಗೆ ಅರಿವಿಲ್ಲ. ನಾವು ನಮ್ಮದೇ ಐಡಿಯಾಗಳನ್ನು ಪ್ರೀತಿಸುತ್ತಾ ಇದೇ ನಿಜವಾದ ಪ್ರೀತಿ ಎಂಬ ಭ್ರಮೆಯಲ್ಲಿ ಬದುಕು ಕಳೆದು ಬಿಡುತ್ತೇವೆ. ಈ ಸೃಷ್ಟಿ ಮತ್ತು ಆ ಪುರುಷ, ಇಟ್ ಮೀನ್ಸ್ ಪ್ರಕೃತಿ ಮತ್ತು ಪುರುಷರ ನಡುವೆ ಇರುವುದು ನಿಜವಾದ ಪ್ರೀತಿ. ಪ್ರಕೃತಿ ನಿಮಗೆ ಕಾಣುತ್ತಿರುವುದು, ಪುರುಷ ಅದನ್ನು ನೋಡುತ್ತಿರುವವನು. ಇವರ ಮಧ್ಯದಲ್ಲಿ ಇರುವುದೇ ನಿಜವಾದ ಪ್ರೀತಿ. ನಮಗೆಲ್ಲರಿಗೂ ಗೊತ್ತಿರುವುದು ಮತ್ತು ನಾವು ನಂಬಿರುವುದು ಅಥವಾ ನಮ್ಮನ್ನು ನಂಬಿಸಿರುವುದು ಏನೆಂದರೆ, ಪ್ರೀತಿ ಅಂದರೆ ಅದೊಂದು ಭಾವನೆ, ಅದು ಕಾಳಜಿ, ಇಷ್ಟಪಡುವುದು ಇತ್ಯಾದಿ. ಈ ಎಲ್ಲ ಭಾವನೆಗಳು ಉತ್ಪತ್ತಿ ಆಗುತ್ತಿರುವುದು ಈ ದೇಹ ಮತ್ತು ಅದರ ಆಚೆಗೆ ಕಾಣುತ್ತಿರುವ ವಿಷಯಗಳಿಂದ. ಇದೇ ಪ್ರಕೃತಿ. ಈ ಭಾವನೆಯನ್ನು ನೋಡುತ್ತಿರುವ ಮೂಲ ಸಾಕ್ಷಿಯೇ ಪುರುಷ. ಈ ನೋಡುವ ಚೈತನ್ಯಕ್ಕೆ ಅದು ಒಳ್ಳೆಯ ಭಾವನೆ, ಕೆಟ್ಟ ಭಾವನೆ ಎಂಬ ಭೇದ ಭಾವವೇ ಇರೋದಿಲ್ಲ. ಈ ಎಲ್ಲ ಭಾವನೆಗಳು ನೋಡುಗನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನೂ ಬೀರುವುದಿಲ್ಲ. ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ನಮಗೆ ನೋವಾಗುತ್ತದೆ ಮತ್ತು ಕಣ್ಣೀರು ಬರುತ್ತದೆ. ಹಾಗಾದರೆ ಅವಮಾನವೆಂಬ ಭಾವನೆ ನನ್ನ ಮೇಲೆ ಪ್ರಭಾವ ಬೀರಿದ ಹಾಗೆ ಅಲ್ಲವೇ? ಈ ಅವಮಾನವನ್ನು ನೋಡುತ್ತಿರುವ ನನ್ನ ಮೇಲೆ ಈ ಭಾವನೆ ಪ್ರಭಾವ ಬೀರಿತು. ಹಾಗಾದರೆ ನೋಡುವನಿಗೆ ಭಾವನೆಗಳಿಂದ ಯಾವುದೇ ರೀತಿಯ ಪ್ರಭಾವ ಬೀರುವುದಿಲ್ಲ ಎಂದು ಹೇಳಿದ್ದು ಸುಳ್ಳೆ? ಅದು ಯಾವ ರೀತಿ ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡುತ್ತಿರಬಹುದು ಅಲ್ವೇ? ಸರಿ, ಈ ಉದಾಹರಣೆಯನ್ನೇ ಮುಂದುವರಿಸೋಣ. ನೋಡಿ, ಅವಮಾನವಾದಾಗ ನೋವಾಗಿದ್ದು ನಿಜ, ಅದರಿಂದ ಕಣ್ಣೀರು ಬಂದಿದ್ದೂ ನಿಜ. ಅಷ್ಟೇ ಯಾಕೆ, ಆ ಭಾವನೆ ನಮ್ಮ ಮೇಲೆ ಪ್ರಭಾವ ಬೀರಿದ್ದೂ ನಿಜ. ಆದರೆ ನೋಡುತ್ತಿರುವ ಸಾಕ್ಷಿಯ ಮೇಲೆ ಇದು ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ. ಹಾಗಾದರೆ ಆ ಭಾವನೆಯನ್ನು ನೋಡುತ್ತಿರುವವನು ನಾನೇ ಅಲ್ವಾ? ನನ್ನ ಮೇಲೆ ಪ್ರಭಾವ ಬೀರಿದ್ದಕ್ಕೆ ತಾನೇ ನನಗೆ ಕಣ್ಣೀರು ಬಂದಿದ್ದು. ನೋಡುತ್ತಿರುವ ಸಾಕ್ಷಿ ಮತ್ತು ನಾನು ಬೇರೆ ಬೇರೆ. ಎಸ್, ನೋಡುವ ಸಾಕ್ಷಿ ಮತ್ತು ಈ ನಾನು ಎಂಬ ನಿಮ್ಮ ಭಾವನೆ ಎರಡೂ ಬೇರೆ ಬೇರೆ. ನಾನು ಎಂಬುದು ಹುಟ್ಟುವುದೇ ಪುರುಷನೊಂದಿಗೆ ಪ್ರಕೃತಿಯ ಸಂಪರ್ಕವಾದಾಗ. ಅವಮಾನ ಆಗುವ ಮುಂಚೆ ಈ ನೋಡುವವನು ಇರಲಿಲ್ಲವೇ? ಆಗ ಆತನಿಗೆ ಕಣ್ಣೀರು ಬರಲಿಲ್ಲ. ಅವಮಾನವಾದ ತಕ್ಷಣ ಕಣ್ಣೀರು ಬಂತು. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಇಲ್ಲಿ ಭಾವನೆಗಳು ಉತ್ಪತ್ತಿಯಾಗುತ್ತವೆ, ವಿಚಾರಗಳು ಉತ್ಪತ್ತಿಯಾಗುತ್ತವೆ. ಇವುಗಳಿಗೆ ತಕ್ಕಂತೆ ದೇಹ ಪ್ರತಿಕ್ರಿಯೆ ನೀಡುತ್ತದೆ. ಪ್ರತಿಯೊಂದು ವಿಚಾರಗಳು, ಭಾವನೆಗಳು ಬಂದಾಗ ಅದರ ಜೊತೆಗೆ ನಾನು ಎಂಬ ಅಹಂಭಾವ ಜನ್ಮ ತಾಳುತ್ತದೆ. ಹಾಗೂ ಆ ಭಾವನೆ ಅಥವಾ ವಿಚಾರ ಹೊರಟು ಹೋದಾಗ ಈ ನಾನು ಎಂಬ ಅಹಂಭಾವವೂ ಹೊರಟು ಹೋಗುತ್ತದೆ. ಹೀಗೆ ಭಾವನೆಗಳೊಂದಿಗೆ ಹುಟ್ಟುವ ನಾನು ಎಂಬ ಈ ಅಹಂಭಾವವನ್ನು ಅಸಲಿಗೆ ನಿಜವಾದ ನಾನು ಎಂದು ಭ್ರಮಿಸಿರುವುದರಿಂದಲೇ ಸಮಸ್ಯೆ ಹುಟ್ಟುತ್ತಿರುವುದು. ಭಾವನೆಗಳೊಂದಿಗೆ ಹುಟ್ಟುವ ಮತ್ತು ಸಾಯುವ ಈ ನಾನು ಎಂಬ ಅಹಂಭಾವವನ್ನು ನೋಡುತ್ತಿರುವ ನಿಜವಾದ ನಾನು ಎಂದರೆ ಸಾಕ್ಷಿಗೆ ಯಾವುದೇ ರೀತಿಯ ತೊಂದರೆಯೇ ಇಲ್ಲ. ನನ್ನ ಕೆಲಸ ಕೇವಲ ನೋಡುವುದು. ಕಾರಣಗಳನ್ನು ನೋಡುವೆ,
ಅದರ ಪರಿಣಾಮಗಳನ್ನು ನೋಡುವೆ. ನನಗೆ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ನಾನು ಅನಂತ. ಈ ಸತ್ಯವನ್ನು ಅರಿತರೆ ಸಾಕು. ಈ ಅರಿವೇ ಪ್ರೀತಿ, ಈ ಸತ್ಯವೇ ಪ್ರೀತಿ, ಈ ಸಾಕ್ಷಿಯೇ ಪ್ರೀತಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.